ಎಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳಷ್ಟು ಅನುಮಾನಗಳೇ ಈ ಪ್ರಕರಣದಲ್ಲಿ ಮೂಡ್ತಾ ಇರೋದು. ಆದರೆ ಪ್ರಮುಖವಾಗಿ ಈ ಮನೆಯಲ್ಲಿ ಅಸ್ಥಿಪಂಜರ ಇದೆ ಅಥವಾ ಆ ವಾಸನೆ ಬಂದಿದ್ದು ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ಇಲ್ಲೇನೋ ಆಗಿರಬಹುದು ಅಂತ. ಯಾಕಾಗ ಜನ ಇಷ್ಟು ದಿನಗಳ ಕಾಲ ಅತ್ತ ಗಮನ ಕೊಡ್ಲಿಲ್ಲ ಅಂತ? ಎಸ್ ಪ್ರತಿಮಾ, ಏನು ಚಿತ್ರದುರ್ಗದ ಜಗನ್ನಾಥ್ ರೆಡ್ಡಿ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಸುಮಾರು ಇವರು ಮೂಲತಃ ಚಿತ್ರದುರ್ಗ ತಾಲೂಕಿನ ದೊಡ್ಡಸಿದ್ದನಹಳ್ಳಿ ಗ್ರಾಮದವರಾಗಿದ್ರು ಕೂಡ ಸಂಬಂಧಿಕರ ಜೊತೆ ಅಷ್ಟಾಗಿ ಸಂಪರ್ಕದಲ್ಲಿರ್ಲಿಲ್ಲ. ಸುಮಾರು 15-20 ವರ್ಷಗಳಿಂದಲೂ ಕೂಡ ಸಾಕಷ್ಟು ಸಂಬಂಧಿಕರ ಜೊತೆ ಸಂಪರ್ಕ ಕಡಿತ ಮಾಡಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಏನಾಗ್ತಾ ಇದಾರೆ ಅಂದ್ರೆ ಈಗ ಅಸ್ಥಿಪಂಜರಗಳು ಸಿಕ್ಕಿರ್ತಕ್ಕಂಥ ನಿಜಕ್ಕೂ ಕೂಡ ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಂಬಂಧಿಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ದೂರುದಾರ ಪವನ್ ಕುಮಾರ್ ಆಗಿರ್ಬೋದು, ಅವರ ಸಂಬಂಧಿ ಇನ್ನೊಬ್ರು ತಿಮ್ಮಾರೆಡ್ಡಿ ಅವರಾಗಿರ್ಬೋದು, ಮಾತಾಡಿದ ಸಂದರ್ಭದಲ್ಲಿ ಹೇಳಿದ್ರಂತಂದ್ರೆ ಅವರ ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನೋ ಒಂದು ಕೊರಗಿತ್ತು ತಂದೆ ತಾಯಿಗಳಿಗೆ. ತಂದೆ ತಾಯಿಗಳು ಆ ಕೊರಗಿನಲ್ಲೂ ಕೂಡ ಸಾಕಷ್ಟು ಸಂಬಂಧಿಕರ ಜೊತೆ ಇರ್ತಾ ಇರ್ಲಿಲ್ಲ, ಸಂಬಂಧಿಕರ ಸಂಪರ್ಕ ಇರ್ತಾ ಇರಲಿಲ್ಲ, ಊರ್ ಕಡೆ ಬರ್ತಾ ಇರಲಿಲ್ಲ. 15 ವರ್ಷದ ಹಿಂದೆ ಜಮೀನಿಗೆ ಬಂದು ಜಮೀನು ಸುಮಾರು 25-50 ಎಕರೆ ಜಮೀನು ಇತ್ತು. 25 ಎಕರೆ ಒಂದೇ ಊರಲ್ಲಿದ್ದು ಸಿದ್ದನಹಳ್ಳಿನೇ, ಅಲ್ಲಿ ಒಂದು ಕೃಷಿಯನ್ನ ಮಾಡ್ತಾ ಇದ್ರು. ಆದ್ರೆ ನಂತರದಲ್ಲಿ 10-15 ವರ್ಷದಿಂದ ಆ ಕಡೆ ತಿರುಗಿ ಕೂಡ ನೋಡಿಲ್ಲ. ಆದ್ರೆ ಏನು ದೂರುದಾರ ಪವನ್ ಕುಮಾರ್ ಹೇಳಿದ್ರೆ ತಡರಾತ್ರಿ ನಮಗೆ ಮಾಹಿತಿ ಗೊತ್ತಾಯ್ತು, ಅಕ್ಕಪಕ್ಕದವ್ರು ಇಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ ಅಂತ ಗೊತ್ತಾದಾಗ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ. ನಂತರದಲ್ಲಿ ಪೊಲೀಸರು ಬಂದು ನೋಡಿದಾಗ ಈ ರೀತಿಯ ಒಂದು ಘಟನೆ ಕಂಡು ಬಂದಿರ್ತಕ್ಕಂಥದ್ದು ಶಾಕ್ ಆಯ್ತು ಎಲ್ರಿಗೂ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಈಗಾಗಲೇ ಅಂದ್ರೆ ಯಾವ ಏಜ್ನವರು ಈಗ ಜಗನ್ನಾಥ ರೆಡ್ಡಿ ಅವರು? ಯಾಕಂದ್ರೆ ರಿಟೈರ್ಡ್ ಆಗಿ ತುಂಬಾ ವರ್ಷ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವರ ಮಕ್ಕಳು ಬಹಳ ದೊಡ್ಡ ವಯಸ್ಕರೇ ಇದ್ದಾರೆ ಅಂತ ಅನ್ಸುತ್ತೆ. ಏನ್ ಈ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ರೆ? ಹೊರಗಡೆ ಎಲ್ಲೂ ಅವ್ರು ಬಂದಿದ್ದನ್ನ ಯಾರೋ ಗಮನಿಸಿಲ್ವಾ ಅಥವಾ ನೋಡಿಲ್ವಾ? 2013ರಿಂದ ಈಚೆಗೂ ಕೂಡ ಒಬ್ರು ಅವ್ರನ್ನ ಕಂಡವ್ರಿಲ್ವಾ, ಹೇಗೆ ಅಂತ? ಖಂಡಿತ ಪ್ರತಿಭೆ, ಏನಂತಂದ್ರೆ ಈಗಾಗಲೇ ಜಗನ್ನಾಥ್ ರೆಡ್ಡಿ ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿದೆ, ವಯೋವೃದ್ಧ ಅಂತಕ್ಕಂಥ ಮಾಹಿತಿನೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಬ್ರು ಕೂಡ ವೃದ್ಧರು ಇದ್ರು, ಜೊತೆಗೆ ಮಕ್ಕಳು ಕೂಡ ಸ್ವಲ್ಪ ಮೂವರಿದ್ರು. ಅವರು ಕೂಡ ಸಾಕಷ್ಟು ಸಂಪರ್ಕ ಇರ್ತಾ ಇರಲಿಲ್ಲ, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು ಅಂತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಈ ಕಾರಣಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಒಂದಾಗುತ್ತೆ. 2019 ಕೋವಿಡ್ ಬಂದಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಹೇಳಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕೆಲವರು ಇಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಕೋವಿಡ್ ಇತ್ತು, ಹಾಗಾಗಿ ಅಲ್ಲಿ ಯಾರು ಕೂಡ ಹೋಗ್ತಾ ಇರಲಿಲ್ಲ ಅಂತಕ್ಕಂಥ ಮಾಹಿತಿನೂ ಕೂಡ ಕೆಲವರು ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ನಂತರದಲ್ಲಿ ಅದಾದ ಬಳಿಕ 2019 ಬಳಿಕ ಏನು ಬೆಳಗಿನ ತಾನೇ ನಮ್ಮ ಸ್ಥಳೀಯರು ಮಾತಾಡೋ ಸಂದರ್ಭದಲ್ಲಿ 19 ನಂತರ ನಾವು ಯಾವತ್ತೂ ಕೂಡ ಅವ್ರು ನೋಡಿಲ್ಲ, ಯಾರು ಕೂಡ ಹೆಚ್ಚಾಗಿ ಅವ್ರ ಮನೆ ಕಡೆ ಹೋಗ್ತಾ ಇರ್ಲಿಲ್ಲ, ಅವರು ಕೂಡ ಸಂಪರ್ಕ ಕಡಿತಾ ಇತ್ತು ಅಂತಕ್ಕಂಥ ಮಾಹಿತಿನೂ ಕೊಡಿದ್ರು. ಇದೆಲ್ಲ ನೋಡಿದಾಗ ಪವನ್ ಕುಮಾರ್ ಕೂಡ ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಈಗಾಗಲೇ ಅಧಿಕಾರಿಗಳು ಹೇಳೋ ರೀತಿ ಏನಂತಂದ್ರೆ ಒಂದ್ ರೀತಿ ಸೂಸೈಡ್ ಇರಬಹುದು ಅಂತಕ್ಕಂಥ ಪ್ರಾಥಮಿಕ ಮಾಹಿತಿಯನ್ನು ನಮ್ಗೆ ಈಗ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಏಷ್ಯಾನೆಟ್ ಮುಂದೆ ಹೇಳ್ತಾ ಇದೀವಿ ಅಂತಕ್ಕಂಥ ಮಾಹಿತಿನೂ ಕೂಡ ದೂರುದಾರ ಪವನ್ ಕುಮಾರ್ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ FSL ರಿಪೋರ್ಟ್ ಬಂದ ಬಳಿಕ ಯಾವ ಕಾರಣಕ್ಕೆ ಒಂದು 5 ಜನರ ಅಸ್ಥಿಪಂಜರ ಪತ್ತೆಯಾಗಿದೆ, ಏನಕ್ಕಾಗಿ ಅಂತಕ್ಕಂಥದ್ದು ಸತ್ಯ ಹೊರಬರಬೇಕಿದೆ. ಅಂದ್ರೆ ಕಿರಣ್, ಈಗ ಕುಟುಂಬದಲ್ಲಿ 4 ಜನ ಇದ್ರು ಅಂತಾರೆ, ಆದ್ರೆ ಸಿಕ್ಕಿರೋ ಅಸ್ಥಿಪಂಜರ 5, ಇದು ಕೂಡ ಮತ್ತಷ್ಟು ಅನುಮಾನ ಹೆಚ್ಚಿಸುತ್ತಾ ಅಂತ? ಇಲ್ಲ ಪ್ರತಿಭಾ, ಏಕಂತಂದ್ರೆ ದೂರುದಾರ ಪವನ್ ಕುಮಾರ್ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಗಂಡ ಹೆಂಡತಿ ಏನು ಜಗನ್ನಾಥ್ ರೆಡ್ಡಿ ಆಗಿರ್ಬೋದು, ಪ್ರೇಮಕ್ಕ ಆಗಿರ್ಬೋದು, ಗಂಡ ಹೆಂಡತಿ ಜೊತೆಗೆ 2 ಗಂಡು ಮಕ್ಕಳು, ಅವರು ಪುತ್ರಿ ಇದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ 5 ಜನ ಮನೆಯಲ್ಲಿ ಇದ್ರು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ 5 ಜನದ ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದು FSL ರಿಪೋರ್ಟ್ ಹಾಗೂ ಪೊಲೀಸರ ತನಿಖೆ ಮೂಲಕ ಹೊರ ಬರಬೇಕಿದೆ. ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.